ಮರ ಮನುಷ್ಯನ ಒಂದು ಉದಾಹರಣೆಯಾಗಿದೆ. ಮರ ಯಾವ ರೀತಿಯಾಗಿ ಬೆಳೀತದೆ, ಯಾವ ರೀತಿ ಹಸಿರಾಗಿರ್ತದೆ, ಯಾವ ರೀತಿ ಫಲ ಕೊಡುತ್ತದೆ, ಎಷ್ಟು ಬಿಸಿಲು ಬಂದರೂ ಅದು ಯಾವ ರೀತಿಯಾಗಿ ಬೆಳೆದು ನಿಂತುಕೊಳ್ಳುತ್ತದೆ. ಯಾಕಂದರೆ ಅದು ಗೊತ್ತಿದೆ, ತನ್ನನ್ನು ಉಂಟು ಮಾಡಿದವನು ನಾನು ಹೀಗೆ ಬೆಳಿಬೇಕೆಂಬುದಾಗಲಿ ದೇವರ ಚಿತ್ತ ಇದೆ. ಒಂದು ಮರ ಹೀಗೆ ಬೆಳಿಬೇಕು, ಒಂದು ಗಿಡ ಹೀಗೆ ಬೆಳಿಬೇಕು, ಅದು ಫಲ ಕೊಡಬೇಕು, ಅದು ಗೊತ್ತು. ಅದರ ಮೇಲೆ ಬಿಸಿಲುಗಳು ಬಿರುಗಾಳಿಗಳು ಎಲ್ಲ ಬೀಸ್ತಾ ಇದ್ರು. ಅದು ಗೊತ್ತಿದೆ, ನನ್ನ ದೇವರು ನನಗೆ ಹೀಗೆ ಬೆಳಿಬೇಕೆಂಬುದು ನನಗೆ ಆಜ್ಞಾಪಿಸ್ತೇನೆಂಬುದಾಗಲಿ ದೇವರು ಅದಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಅದು ಹಾಗೆ ಅದು ಬೆಳೆದು ಫಲ ಕೊಡುತ್ತದೆ. ಹಲ್ಲೆಲೂಯಾ. ಆದರೆ ಸ್ವಾಮಿ ಅದಕ್ಕೆ ಒಂದು ಮನುಷ್ಯನು ಯಾವ ರೀತಿಗೆ ಇದ್ದಾನೆ? 7ನೇ ವಚನ ಹೀಗೆ ಹೇಳುತ್ತಾ ಇದೆ. ಏನಂತ ಹೇಳ್ತಾ ಇದೆ? ಯಾವನು ಯೆಹೋವನ ಮೇಲೆ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆಯುಳ್ಳವನಾಗಿದ್ದಾನೋ ಅವನು ಧನ್ಯನು. ಹಲ್ಲೆಲೂಯಾ. ಯಾವನು ಅಂದರೆ ಯಾರು ಅಂದರೆ ನಾನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇನೆ? ಯೆಹೋವನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಆ ಬೀಜಕ್ಕೆ ಒಂದು ನಂಬಿಕೆ ಇದೆ, ನನ್ನನ್ನು ದೇವರು ದೊಡ್ಡ ಮರವಾಗಿ ಬೆಳಿಬೇಕೆಂಬುದಾಗಲಿ ನನಗೆ ದೇವರು ಆಜ್ಞಾಪಿಸಿದ್ದಾನೆ. ಅದರ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಆದ ಕಾರಣದ ನಾನು ಬೆಳಿಬೇಕು ಅನ್ನುವಂಥದ್ದು ಆ ಬೀಜಕ್ಕೆ ಒಂದು ನಂಬಿಕೆ ಇದೆ. ಅದೇ ರೀತಿಯಾಗಿ ದೇವರು ಪ್ರತಿ ಒಂದನ್ನು ದೇವರು ಮಾನವನಿಗೋಸ್ಕರವಾಗಿ ಬಾಧ್ಯತೆ ವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯಾವನು ಯೆಹೋವನ ಮೇಲೆ ಭರವಸೆ ನಂಬಿಕಿಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆಯುಳ್ಳವನಾಗಿದ್ದಾನೋ ಅವನು ಧನ್ಯನು. ಒಂದು ಬೀಜ ಗೊತ್ತಿರುವಂಥ ಸತ್ಯ ನಮಗೆ ಗೊತ್ತಿದೆಯಾ? ಹಲ್ಲೆಲೂಯಾ. ಆದರೆ ಇವತ್ತು ದೇವರ ಸಮ್ಮುಖದಲ್ಲಿ ಕೂತಿರುವ ನೀನು ಮತ್ತು ನಾನು, ನಿನಗೆ ದೇವರು ಯಾವತ್ತೂ ಭರವಸೆಯುಳ್ಳವನಾಗಿದ್ದಾನೆ. ಏನು ಭರವಸೆ ಕೊಡ್ತಾ ದೇವರು ನನಗೆ? ಏನು ಭರವಸೆಯುಳ್ಳವಳಾಗಿದ್ದಾರೆ? ಆಮೇನ್. ಯಾವುದು ಒಂದು ಬೀಜವನ್ನು ಪ್ರತಿದಿನ ನೋಡಬೇಕಾದ್ರೆ ಹೇಳುತ್ತದೆ, ಆ ಬೀಜ ಸಣ್ಣ ಬೀಜ, ಆದರೆ ಸಣ್ಣ ಬೀಜ ಅಲ್ಲ, ದಿನಗಳು ಬರಬೇಕಾದ್ರೆ ದೊಡ್ಡ ಗಿಡವಾಗಿರ್ತದೆ, ದೊಡ್ಡ ಮರವಾಗಿರ್ತದೆ, ಅನೇಕರು ಆಶೀರ್ವಾದವಾಗಿರ್ತದೆ, ಅನೇಕ ಫಲ ಕೊಡ್ತದೆ, ಅದು ಅನೇಕ ವರ್ಷಗಳ ಕಾಲ ಬದುಕುವಂಥದ್ದಾಗಿದೆ. ಅದರ ಪ್ರತಿಯೊಂದು ಟಾಪ್ ಟು ಬಾಟಮ್ ವರೆಗೆ ಮನುಷ್ಯರಿಗೆ ಭಾಳ ಪ್ರಯೋಜನಕರವಾಗಿದೆ. ಹಾಗಿರಬೇಕಾದ್ರೆ ಹಾಗಾದರೆ ಮನುಷ್ಯರಾಗಿ ನಾನೇನು ಮಾಡಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗಲೂ ತನಗೆ ಸಹಾಯ ಮಾಡಬಹುದು ಯಾವ ಮರ ಕೇಳೋದಿಲ್ಲ, ಯಾವ ಬೀಜಕ್ಕೆ ನನಗೆ ಸಹಾಯ ಮಾಡೋದು ಕೇಳೋದಿಲ್ಲ. ಅದು ಗೊತ್ತಿದೆ, ನನಗೆ ಏನು ಬೇಕು ನಾನು ಇರುವ ಜಾಗಲಿ ಎಲ್ಲ ನಾನು ಹೇಳ್ಕೊಳ್ತೇನೆ. ನಾನು ಏನು ಬೇಕು ನಾನು ಇರುವ ಜಾಗಲಿ ಎಲ್ಲ ಕೊಡ್ತೇನೆ. ಯಾಕಂದರೆ ದೇವರಿ ಬೀಜಕ್ಕೆ ಒಂದು ಮಹಿಮೆ ಕೊಟ್ಟಿದ್ದಾನೆ, ಒಂದು ಪ್ರಭಾವ ಕೊಟ್ಟಿದ್ದಾನೆ, ಒಂದು ಬೆಳವಣಿಗೆ ಕೊಟ್ಟಿದ್ದಾನೆ, ಒಂದು ಆಕಾರ ಕೊಟ್ಟಿದ್ದಾನೆ, ಒಂದು ರೂಪ ಕೊಟ್ಟಿದ್ದಾನೆ, ಒಂದು ಟೇಸ್ಟ್ ಕೊಟ್ಟಿದ್ದಾನೆ. ಆಮೇನ್. ನಿನಗೆ ನನಗೆ ವಾಕ್ಯ ಹೇಳ್ತದೆ, ಎಲ್ಲದಕ್ಕಿಂತಲೂ ದೇವರು ಮನುಷ್ಯನನ್ನೇ ಭಾಳ ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದಾನೆ.